ಹಾಯ್ ಫ್ರೆಂಡ್ಸ್, ನಿನ್ನೆ ನಾವು ಕೊರಲ್ಡ್ರ ಇಂಟ್ರಡಕ್ಷನಲ್ಲಿ ಕೊರಲ್ಡ್ರ ಟೂಲ್ಸ್ಗಳ ಬಗ್ಗೆ ನೋಡಿದ್ವಿ. ಇನ್ನು ಉಳಿದಂಥ ಬೇಸಿಕ್ ಟೂಲ್ಸ್ಗಳನ್ನು ಮಾತ್ರ ನಾವು ನಿನ್ನೆ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದೊಳಗೆ ನಾವು ಕೊರಲ್ಡ್ರದಲ್ಲಿರ್ತಕ್ಕಂಥ ಇನ್ನಷ್ಟು ಉಳಿದಂಥ ಟೂಲ್ಸ್ಗಳನ್ನು ನಾವು ನೋಡೋಣ. ಬಿಫೋರ್ ಸ್ಟಾರ್ಟಿಂಗ್ ಟು ವಾಕ್ ವಿತ್ ಕೊರಲ್ಡ್ರ ವಿ ಶುಡ್ ನೋ ಹೌ ಟು ಓಪನ್ ಕೊರಲ್ಡ್ರ. ಜಸ್ಟ್ ಹೌ ಟು ಕ್ಲಿಕ್ ಆನ್ ದ ಸ್ಟಾರ್ಟ್ ಬಟನ್. ಇಲ್ಲಿ ಜಸ್ಟ್ ಹೌ ಟು ಟೈಪ್ ಎಸ್ ಎ ಕೋರಲ್ ಅಂತ ಟೈಪ್ ಮಾಡಿ ಕೊರಲ್ಡ್ರ ಅಂತ ಕ್ಲಿಕ್ ಮಾಡಿರಿ. ಕೊರಲ್ಡ್ರ GS-X8 ವರ್ಷನ್ ನನ್ನ ಕಡೆ ಇರುವಂಥದ್ದು. ಕೊರಲ್ಡ್ರ X8 ಓಪನ್ ಆಗ್ತದೆ. ಕೊರಲ್ಡ್ರ ಓಪನ್ ಆದಮೇಲೆ ನಾನು ನಿನ್ನೆ ತಮಗೆಲ್ಲ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಇದ್ರ ಬಗ್ಗೆ ಇನ್ನೊಂದು ಸಲ ರಿವಿಷನ್ ಮಾಡ್ತೀನಿ. ಇದು ಟೈಟಲ್ ಬಾರು, ಇವೆಲ್ಲ ಟೂಲ್ಸ್ ಬಾರು, ಸ್ಟ್ಯಾಂಡರ್ಡ್ ಟೂಲ್ ಬಾರು, ಪ್ರಾಪರ್ಟಿ ಬಾರು, ಟೂಲ್ ಬಾಕ್ಸು, ಕಲರ್ ಪ್ಯಾಲೆಟ್ಟು, ಸ್ಟೇಟಸ್ ಬಾರು. ನ್ಯೂ ಪೇಜ್ ತೊಗೊತೀನಿ ನಾನು, ಅಥವಾ ರೀಸೆಂಟಾಗಿ ಇದನ್ನು ವರ್ಕ್ ಮಾಡ್ಕೊಂಡು ರೀಸೆಂಟ್ ಫೈಲ್ನ ಬೇಕಾದ್ರೆ ತೊಗೋಬೋದು. ಇದು ಓರಿಯೆಂಟೇಷನ್, ಪೇಜ್ ಓರಿಯೆಂಟೇಷನ್ ಟಾಲ್ ಆ್ಯಂಡ್ ವೈಡ್ ಅಂತ ಹೇಳಿತ್ತು. ಇದು ಸ್ಪೇಸ್ ಸೆಟ್ಟಿಂಗ್ಸ್, ಇಂಚಸಲ್ಲಿ ಬೇಕಾ ಇಂಚಸ್, ಮಿಲಿಮೀಟ್ರಲ್ಲಿ ಬೇಕಾ ಮಿಲಿಮೀಟ್ರ್ನ ಮೆಜರ್ಮೆಂಟ್ ನಾವು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಹೇಳಿತ್ತು ನಿನ್ನೆ ಕ್ಲಾಸಲ್ಲಿ, ನಿನ್ನೆ ವೀಡಿಯೋದಲ್ಲಿ. ಇನ್ನು ಇವತ್ತಿನ ವೀಡಿಯೋದೊಳಗೆ ಏನಪ್ಪ ಅಂತಂದರೆ, ನಾವು ನಿನ್ನೆ ಹೇಳಿರ್ತಕ್ಕ ಬೇಸಿಕ್ ಶೇಪ್ ರೂಲನ್ನು ತೊಗೊಂಡು ನಾವು ಈ ಶೇಪ್ ರೂಲನ್ನ ಬಳಸ್ಕೊಂಡು ಯಾವ ರೀತಿ ಶೇಪನ್ನು ಚೇಂಜಸ್ ಮಾಡಬಹುದು ಅನ್ನೋದನ್ನು ನಿನ್ನಿನ ವೀಡಿಯೋದಲ್ಲಿ ನಾನು ತಮಗೆ ತೋರಿಸ್ಕೊಟ್ಟಿದ್ದೆ. ಇವತ್ತಿನ ವೀಡಿಯೋದೊಳಗೆ ಅದನ್ನು ಒಂದು ಸ್ವಲ್ಪ ರಿವಿಷನ್ ಮಾಡ್ತೀನಿ ಅಷ್ಟೇ. ಇದು ಒಂದು ಪಾಲಿಗಾನ್ ಟೂಲನ್ನು ತೊಗೊಂಡೆ. ನಂಬರ್ ಆಫ್ ಪಾಲಿಲೈನ್ಸ್ ಪಾಯಿಂಟನ್ನು ಇಲ್ಲಿ 3 ಮಾಡಿಕೊಂಡು ಶೇಪ್ ಟೂಲನ್ನು ತೊಗೊಂಡು ಒಂಚೂರು ಶೇಪನ್ನ ಚೇಂಜ್ ಮಾಡ್ಕೊತೀನಿ. ಲೈಕ್ ಈ ಥರ ಇದಕ್ಕೊಂದು ಕಲರ್ನ ಹಾಕ್ಕೊತೀನಿ. ಕಲರ್ ಹಾಕಿ ಇದನ್ನು Ctrl+D ಡೂಪ್ಲಿಕೇಟ್ ಮಾಡಿ ಮೇಲ್ಗಡೆ ತೊಗೊಂಡೋಗಿಟ್ಟು ಸ್ವಲ್ಪ ಚಿಕ್ಕದು ಮಾಡಿ ಶಿಫ್ಟ್ ಹಿಡಿದು ಸ್ವಲ್ಪ ಸಣ್ಣದು ಮಾಡ್ಕೊತೀನಿ. ಈ ಎರಡೂ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇವತ್ತಿನ ಕ್ಲಾಸ್ ಒಳಗೆ ನಾನು ಹೇಳಿಕೊಂಡಂಥ ಟೂಲ್ಸ್ಗಳು ಏನಪ್ಪ ಅಂತಂದರೆ ಈ ಟೂಲ್ಸ್ನ ಹೇಳ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಡ್ರಾಪ್ ಶ್ಯಾಡೋ, ಇಂಟ್ರಾಕ್ಟಿವ್ ಟೂಲ್ ಅಂತ ಕರಿತೀವಿ ಕಲ, ಇಂಟ್ರಾಕ್ಟಿವ್ ಡ್ರಾಪ್ ಶ್ಯಾಡೋ, ಇಂಟ್ರಾಕ್ಟಿವ್ ಕಾಂಟೋರ್, ಬ್ಲೆಂಡ್ ಟೂಲ್, ಡಿಸ್ಟೋರ್ಟ್, ಎನ್ವಲಪ್ ಆ್ಯಂಡ್ ಎಕ್ಸ್ಟ್ರೀವ್ ಟೂಲ್ಸ್ ಬಗ್ಗೆ ಇವತ್ತಿನ ಪರಿಚಯ ಮಾಡ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಡ್ರಾಪ್ ಶ್ಯಾಡೋ ಅಂತಂದರೆ ಟೆಕ್ಸ್ಟಿಗೆ ಅಥವಾ ಆಬ್ಜೆಕ್ಟಿಗೆ ಶ್ಯಾಡೋ ಎಫೆಕ್ಟ್ನ ಅಪ್ಲೈ ಮಾಡುವಂಥದ್ದು. ನಾನು ಕೌಂಟರ್ ಇದನ್ನ ನಂತರ ತಿಳಿಸ್ತೀನಿ. ಬ್ಲೆಂಡ್ ಅಂತಿದೆ ನೋಡಿರಿ, ಇಲ್ಲಿ ಬ್ಲೆಂಡ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟು ಬ್ಲೆಂಡಿಂಗ್ ಆಗ್ತದೆ. ಲೈಕ್ ಈ ಥರ. ಇದಕ್ಕೆ ನಾವು ಇಂಟ್ರಾಕ್ಟಿವ್ ಬ್ಲೆಂಡ್ ಟೂಲ್ ಅಂತ ಕೂಡ ಕರಿತೀವಿ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿರಿ ಇದನ್ನು. ಇವತ್ತಿನ ನಾನು ಹೇಳಕ್ಕೆ ಹೋಗ್ತಕ್ಕಂಥ ಟೂಲ್ಸಲ್ಲಿ ಬಂದುಬಿಟ್ಟು ಡ್ರಾಪ್ ಶ್ಯಾಡೋ, ಒಂದೇದು ಬರೋದು ಡ್ರಾಪ್ ಶ್ಯಾಡೋ. ಡ್ರಾಪ್ ಶ್ಯಾಡೋ ಅಂದರೆ ಯಾವ ಥರ ಅಂತಂದರೆ, ಈಗ ಉದಾಹರಣೆಗೆ ನಾವು ಒಂದು ಏನಾರು ಟೈಪ್ ಮಾಡಿದ್ದೀನಿ ಅಂತ ಇಟ್ಕೊಡ್ರಿ. ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊಂಡಿದ್ದೀನಿ. ಈ ಟೆಕ್ಸ್ಟಿಗೆ ನಾನು ಒಂದು ಶಾಡೋ ಕೊಡ್ಬೇಕಂತ ಮಾಡಿದ್ದೀನಿ. ಡ್ರಾಪ್ ಶಾಡೋ ಅಂತ ಕ್ಲಿಕ್ ಮಾಡಿ ಹಿಂಗೆ ಎಳೆದ್ಬಿಟ್ರೆ ಈ ಥರ ಶಾಡೋ ಅಪ್ಲೈ ಆಗ್ತದೆ. ನಿಮ್ಗೆ ಯಾವ ಥರ ಬೇಕು ಶಾಡೋ ಎಫೆಕ್ಟ್ನ ಆ ಥರ ನೀವು ಅಪ್ಲೈ ಮಾಡ್ಕೋಬೋದು. ಸಪೋಸ್ ಶಾಡೋ ಕಲರ್ನ ನೀವೇನು ಚೇಂಜಸ್ ಮಾಡ್ಬೇಕಂತಿದ್ರೆ ಶಾಡೋ ಕಲರ್ನು ಕೂಡ ನಾವು ಇಲ್ಲಿ ಮೇಲೆ ಪ್ರಾಪರ್ಟಿ ಆಪ್ಷನ್ಸ್ ಒಳಗೆ ಹೋಗಿ ಶಾಡೋ ಕಲರ್ನ ಬೇಕಾದ್ರೆ ಚೇಂಜಸ್ನ ಮಾಡ್ಕೋಬೋದು. ಈ ಥರ ಶಾಡೋ ಕಲರ್ನ ಚೇಂಜ್ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಕಾಂಟೋರ್ ಅಂತ ಬರ್ತದೆ. ಕಾಂಟೋರ್ ಅಂದರೆ ಯಾವ ಥರ ಅಂತಂದರೆ, ಒಂದು ಎಲಿಪ್ಸ್ ಟೂಲ್ನ ತೊಗೊತೀನಿ, ಒಂದು ಸರ್ಕಲ್ ಹಾಕ್ಕೊತೀನಿ. ಸರ್ಕಲ್ ಹಾಕ್ಕೊಂಡು ಇಲ್ಲಿ ಕಾಂಟೋರಲ್ಲಿ ಬಂದು ಜಸ್ಟ್ ಹಿಂಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಸಾಕು. ಲೈಕ್ ಈ ಥರ ಬರ್ತದೆ. ಇದು ಕಾಂಟೋರ್ ಟೂಲ್ ಅಂತ ಕರಿತೀವಿ ಇದನ್ನು. ಇನ್ನು ಇಲ್ಲಿ ಇರೋದು ಇದು ಡಿಸ್ಟೋರ್ಟ್ ಟೂಲ್ ಅಂತ. ಡಿಸ್ಟೋರ್ಟ್ ಅಂತಂದರೆ ಈ ಆಬ್ಜೆಕ್ಟ್ನ ಡಿಸ್ಟೋರ್ಟ್ ಮಾಡಿಬಿಡ್ತದೆ. ಡಿಸ್ಟೋರ್ಟ್ ಅಂದರೆ ಲೈಕ್ ಈ ಥರ ಶೇಪನ್ನೇ ಚೇಂಜ್ ಮಾಡಿಬಿಡ್ತದೆ ಈ ಥರ. ಈಗ ಇದಕ್ಕೆ ನಾವು ಅಪ್ಲೈ ಮಾಡ್ಬೇಕಂದ್ರೆ ಈ ಟೆಕ್ಸ್ಟ್ ಚೆನ್ನಾಗಿದೆ ನೋಡಿರಿ. ಈ ಟೆಕ್ಸ್ಟಿಗೆ ನಾವು ಡಿಸ್ಟೋರ್ಟ್ ಅಂತ ಕ್ಲಿಕ್ ಮಾಡಿ ಹಿಂಗೆ ಎಳೆದ್ಬಿಟ್ರೆ ಲೈಕ್ ಈ ಥರ ಆಗ್ತದೆ. ಡಿಸ್ಟೋರ್ಷನ್ ಟೂಲ್ ಅಂತ ಕರಿತೀವಿ. ಡಿಸ್ಟೋರ್ಟ್ ಮಾಡ್ತದೆ ಟೆಕ್ಸ್ಟ್ನ ಅಥವಾ ಆಬ್ಜೆಕ್ಟ್ನ ಡಿಸ್ಟೋರ್ಟ್ ಮಾಡುವಂಥ ಟೂಲ್ಸು ಡಿಸ್ಟೋರ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಎನ್ವಲಪ್ ಅಂತೇಳಿ. ಎನ್ವಲಪ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಒಂದು ಸೆಲೆಕ್ಟ್ ಆಗ್ತದೆ, ಆಬ್ಜೆಕ್ಟ್ ಸೆಲೆಕ್ಟ್ ಆಗ್ತದೆ. ಈ 2 ಪಾಯಿಂಟ್ ಇರ್ತವೆ ಸ್ಟಾರ್ಟಿಂಗಲ್ಲಿ. ಇದನ್ನು ಡಿಲೀಟ್ ಮಾಡಿಕೊಂಡು ಇದನ್ನು ಬೆಂಡ್ ಮಾಡ್ಬೇಕಂದ್ರೆ ಈ ಥರ ಏನಾರು ಮಾಡ್ಬೇಕಂತಾಗಿದ್ದರೆ ನಾವು ಇದನ್ನು ಬಳಸ್ಕೊತೀವಿ. ಎನ್ವಲಪ್ ಟೂಲ್ ಅಂತ ಕರಿತೀವಿ ಇದನ್ನು. ಇನ್ನು ನೆಕ್ಸ್ಟ್ ಬರೋದು ಎಕ್ಸ್ಟ್ರೂಡ್ ಅಂತೇಳಿ. ಎಕ್ಸ್ಟ್ರೂಡ್ ಅಂದರೆ ಯಾವ ಥರ ಯೂಸ್ ಆಗ್ತಿದ್ವು ಅಂದರೆ 3D ಎಫೆಕ್ಟ್ ಟೈಪ್ಸ್. Ctrl+Z ಮಾಡಿದೆ, ವಾಪಸ್ ಮೊದಲಿರೋ ಆಬ್ಜೆಕ್ಟ್ನ ತೊಗೊಂಡೆ, ಎಕ್ಸ್ಟ್ರೂಡ್ನ ಕ್ಲಿಕ್ ಮಾಡಿ ಹಿಂಗೆ ಎಳೆದ್ಬಿಟ್ರೆ ಈ ಥರ ಬರ್ತದೆ. ಮೋಸ್ಟ್ಲಿ ಇದಕ್ಕೆ ಅಪ್ಲೈ ಆಗಲಿಕ್ಕಿಲ್ಲ. ಬೇರೆ ಆಬ್ಜೆಕ್ಟ್ನ ತೊಗೊತೀನಿ. ಒಂದು ನಿಮಿಷ ಇನ್ನೊಂದು ಸಲ ಟೆಕ್ಸ್ಟ್ನ ಟೈಪ್ ಮಾಡ್ತೀನಿ ನೋಡಿರಿ. ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊಂಡಿದ್ದೀನಿ.
ಒಂದು ಆಬ್ಜೆಕ್ಟ್ನ ಟೈಪ್ ಮಾಡ್ಕೊತೀನಿ, ಇನ್ನೂ ಒಂದು ಟೆಕ್ಸ್ಟ್ನ ಟೈಪ್ ಮಾಡ್ಕೊತೀನಿ, ಸಾರಿ. ಈ ಟೆಕ್ಸ್ಟ್ನ ತೊಗೊಂಡು ಎಕ್ಸ್ಟ್ರೂಡ್ ಅಂತ ಕ್ಲಿಕ್ ಮಾಡಿ ಹಿಂಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಸಾಕು, ಈ ಥರ ಬರ್ತದೆ. ಮೇಲೆ ಪ್ರಾಪರ್ಟಿ ಆಪ್ಷನ್ಸಲ್ಲಿ ಹೋಗಿ 3D ಕಲರ್ ಅಪ್ಲೈ ಮಾಡ್ಕೋಬೇಕು ನಾವು. ಈ ಥರ ಬರ್ತದೆ. ಇದಕ್ಕೆ ನಾವು ಇಂಟ್ರ್ಯಾಕ್ಟಿವ್ ಎಕ್ಸ್ಟ್ರೂಡ್ ಟೂಲ್ ಅಂತ ಕರಿತೀವಿ. ಇನ್ನು ಉಳಿದಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.